ನಮಸ್ಕಾರ ರೀ ಎಲ್ರಿಗೂ. ಇವತ್ತಿನ ವಿಡಿಯೋ ಒಳಗೆ ನಾನು ನಿಮ್ಗೆ ಭಾಳ ಮಸ್ತಾಗಿರುವಂಥ ಬಾಯೊಳಗಿಟ್ಟರೆ ಸಾಕ್ರಿ ಕರಿಗೆ ಹೋಗುವಂಥ ಗುಲಾಬ್ ಜಾಮೂನ್ನ ಹೆಂಗೆ ಮಾಡೋದಂತ ಇವತ್ತಿನ ವಿಡಿಯೋ ಒಳಗೆ ನಾನು ನಿಮ್ಗೆ ತೋರಿಸ್ಕೊಡ್ತೀನಂತ್ರಿ. ಅಲ್ಲಿವರೆಗೂ ನೀವೇನು ನಮ್ಮ ಅಮ್ಮನ ಅಡುಗೆ ಮನೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಲಘುನ ಸಬ್ಸ್ಕ್ರೈಬ್ ಆಗಿರಿ. ಬರ್ರಿ ಗುಲಾಬ್ ಜಾಮೂನ್ನ ಹೆಂಗೆ ಮಾಡೋದಂತ ನೋಡೋಣ. ಮೊದಲಿಗೆ ಒಂದು ಪಾತ್ರೆ ತೊಗೊಂಡು ಅದಕ್ಕೆ ಮಾರ್ಕೆಟ್ ಒಳಗೆ ಸಿಗುವಂಥ ಯಾವ ಬ್ರ್ಯಾಂಡ್ ಆದ್ರೂ ರೆಡಿಮಿಕ್ಸ್ ಗುಲಾಬ್ ಜಾಮೂನ್ ಪ್ಯಾಕೆಟ್ನ ತೊಗೊಂಡು ನಿಮಗೆ ಯಾವ ಬ್ರ್ಯಾಂಡ್ ಇಷ್ಟನೋ ಆ ಬ್ರ್ಯಾಂಡ್ ತೊಗೊಂಡು ಅದನ್ನು ಕಟ್ ಮಾಡಿ ಪಾತ್ರೆ ಒಳಗೆ ಹಾಕೋಬೇಕು. ಹಾಕ್ಕೊಂಡಿದ್ದಾದ್ಮೇಲೆ ಅದರೊಳಗೆ ಗಂಟಿದ್ರೆ ಅದನ್ನು ನಾವೇನು ಮಾಡಬೇಕು, ಕೈಯಿಂದ ಹೊಡೆದು ಹಿಟ್ಟನ್ನು ಸಾಫ್ಟ್ ಮಾಡ್ಕೋಬೇಕು. ಹಿಟ್ಟನ್ನು ಸಾಫ್ಟ್ ಮಾಡ್ಕೊಂಡಿದ್ದಾದ್ಮೇಲೆ ಈಗ ನಾವು ಸ್ವಲ್ಪ ನೀರು ಹಾಕ್ಕೊಂಡು ತುದಿ ಬೆರಳಿನಿಂದ ಅದನ್ನು ಕಲಿಸ್ಕೋಬೇಕು. ಜಾಸ್ತಿ ಹಿಟ್ಟನ್ನು ಗಟ್ಟಿ ಮಾಡ್ಕೋಬಾರ್ದು, ಸಾಫ್ಟಾಗಿರಬೇಕು ಹಿಟ್ಟು. ನಾವೆಷ್ಟು ಸಾಫ್ಟಾಗಿ ಹಿಟ್ಟನ್ನು ಕಲಿಸ್ಕೊತೀವೋ ಅಷ್ಟು ನಾವು ನೀಟಾಗಿ ಗುಲಾಬ್ ಜಾಮೂನು ಸಾಫ್ಟಾಗಿ ಮೃದುವಾಗಿ ರೆಡಿ ಆಗ್ತಾವ. ಈಗ ನೋಡ್ರಿ ನಾ ಯಾವ ರೀತಿ ಹಿಟ್ಟನ್ನು ಕಲಿಸ್ಕೊಳತ್ತೀನಿ ಅದೇ ರೀತಿ ನೀವು ಹಿಟ್ಟನ್ನು ಕಲಿಸ್ಕೋಬೇಕು. ಹಿಟ್ಟನ್ನ ಕಲಿಸ್ಕೊಂಡಿದ್ದಾಯಿತು. ಈಗ ಇದ್ರ ಮೇಲೆ ಒಂದು ಪಾತ್ರೆ ಮುಚ್ಚಿ ಒಂದು 10 ನಿಮಿಷ ಇದನ್ನು ರೆಸ್ಟ್ ಮಾಡೋಕ್ಕೆ ಹಿಂಗೆ ಬಿಟ್ಬಿಡೋನು. ಈಗ ಸ್ಟವ್ ಮೇಲೆ ಒಂದು ಪಾತ್ರೆ ಇಟ್ಕೊಂಡು ಅದರೊಳಗೆ ಈಗ 2.5 ಕಪ್ ಅಷ್ಟು ಸಕ್ಕರೆನ ಹಾಕೋಬೇಕು. ಎರಡೂವರೆ ಕಪ್ ಸಕ್ಕರೆ ಹಾಕ್ಕೊಂಡಿದ್ದಾದ್ಮೇಲೆ 2 ಗ್ಲಾಸ್ ನೀರನ್ನ ಅದರೊಳಗೆ ನಾವು ಹಾಕೋಬೇಕು. ಸಕ್ಕರೆ ಕರಗುವವರೆಗೂ ಅದನ್ನೀಗ ನಾವು ಸ್ಪೂನಿಂದ ತಿರುಗುತ್ತಾ ಇರಬೇಕು. ಈಗ ಒಂದು ಏಲಕ್ಕಿನ ಜಜ್ಜಿ ಪುಡಿ ಮಾಡಿ ಅದರೊಳಗಡೆ ಹಾಕೋಬೇಕು. ಫ್ಲೇವರ ಮಸ್ತಾಗಿ ಬರ್ತೈತಿ, ಅದಕ್ಕೋಸ್ಕರ ನಾವು ಅದನ್ನು ಹಾಕೋಬೇಕು. ನೋಡ್ಬೋದು ಈಗ ಸಕ್ಕರೆ ಎಲ್ಲ ಕರಗಿ ಪಾಕ ರೆಡಿ ಆಗಕ್ಕೆ ಬಂದೈತಿ. ಯಾವ ರೀತಿ ಪಾಕ ಮಾಡ್ಕೋಬೇಕು ಅನ್ನೋದು ನಾನು ನಿಮ್ಗೆ ತೋರಿಸ್ಕೊಡ್ತೀನಿ. ಈಗ ನೋಡ್ರಿ ನಾನು ನಿಮ್ಗೆ ಬೆರಳಿಗೆ ಹಚ್ಕೊಂಡು ತೋರಿಸ್ತೀನಿ. ಇಷ್ಟು ಸ್ಟಿಕ್ಕಿ ಆಗಿದ್ರೆ ಸಾಕ್ರಿ, ಅಂದ್ರೆ ಅಂಟಂಟಾಗಿರ್ಬೇಕು ರೀ. ಸ್ವಲ್ಪ ಅಂಟಂಟಾದ್ರೂ ಸಾಕ್ರಿ, ಭಾಳ ಇದನ್ನು ಒಂದೇಳೆ ಪಾಕ ಎಲ್ಲ ಬರೋವರೆಗೂ ಮಾಡ್ಕೊಳಂಗಿಲ್ಲ ರೀ. ಸ್ವಲ್ಪ ಸ್ಟಿಕ್ಕಿ ಆದ್ರೆ ಸಾಕ್ರಿ. ಈಗ ಇದನ್ನು ನಾವು ಗ್ಯಾಸ್ನ ಬಂದ್ ಮಾಡ್ಕೊಳ್ಳೋನು. ಪಾಕ ರೆಡಿ ಆಗೈತಿ. ಈಗಾಗಲೇ ನಾವು ಕಲಿಸಿಟ್ಕೊಂಡಿದ್ದ ಹಿಟ್ಟನ್ನು ಈಗ ಜಾಮೂನ್ ಮಾಡೋದಕ್ಕೆ ರೆಡಿ ಮಾಡ್ಕೋಬೇಕು. ಅದಕ್ಕೂ ಮೊದಲು ನಾವು ನಮ್ಮೆರಡು ಕೈಗಳಿಗೆ ಸ್ವಲ್ಪ ತುಪ್ಪನ ಹಚ್ಕೋಬೇಕು. ಯಾಕಂದರೆ ನಮ್ಮ ಕೈಗೆ ಹಿಟ್ಟು ಅಂಟ್ಕೋಬಾರ್ದು, ಅದಕ್ಕೋಸ್ಕರ ನಾವು ಅದನ್ನು ತುಪ್ಪನ ಕೈಗೆ ಹಚ್ಕೋಬೇಕು. ನಿಮಗೆ ಯಾವ ಸೈಜು ಗುಲಾಬ್ ಜಾಮೂನ್ ಬೇಕು ನೋಡ್ರಿ ಆ ಸೈಜ್ದು ನೀವು ಗುಲಾಬ್ ಜಾಮೂನ್ ಉಂಡೆಗಳನ್ನ ಮಾಡ್ಕೋಬೇಕು. ಸ್ವಲ್ಪನ ಹಿಟ್ಟು ತೊಗೊಂಡು 2 ಕೈಗಳಿಂದ ಅದನ್ನು ಸಾಫ್ಟಾಗಿ ಬಾಲ್ಸ್ನ ರೆಡಿ ಮಾಡ್ಕೋಬೇಕು. ಇಲ್ಲಿ ನೋಡ್ರಿ ನಾ ಯಾವ ರೀತಿಯಾಗಿ ಸಾಫ್ಟಾಗಿ ಗುಲಾಬ್ ಜಾಮೂನ್ ಉಂಡೆಗಳನ್ನ ರೆಡಿ ಮಾಡ್ಕೊಳತ್ತೀನಿ ಅದೇ ರೀತಿಯಾಗಿ ನೀವು ಸಾಫ್ಟಾಗಿ ಕ್ರ್ಯಾಕ್ ಇಲ್ಲದೆ ಇರೋ ಥರ ಗುಲಾಬ್ ಜಾಮೂನ್ ಉಂಡೆಗಳನ್ನ ರೆಡಿ ಮಾಡ್ಕೋಬೇಕು. ಎರಡೂ ಕೈಗಳಿಂದ ಸಾಫ್ಟಾಗಿ ಉಂಡೆಗಳನ್ನ ಮಾಡ್ಕೋಬೇಕು. ಕಲಿಸಿದಂಥ ಎಲ್ಲ ಗುಲಾಬ್ ಜಾಮೂನ್ ಹಿಟ್ಟನ್ನು ಇವಾಗ ನಾನು ಬಾಲ್ಸ್ ಥರ ರೆಡಿ ಮಾಡಿ ಇಟ್ಕೊಂಡಿದ್ದಾಯಿತು. ಈಗ ಸ್ಟವ್ ಮೇಲೆ ಕಡೆನ ಇಟ್ಕೊಂಡು ಎಣ್ಣೆನ ಬಿಸಿ ಮಾಡೋಕ್ಕೆ ಇಟ್ಕೊಂಡನಿ. ಎಣ್ಣೆ ಬಿಸಿ ಆದ ಕೂಡಲೇ ನಾವು ಮಾಡಿ ಇಟ್ಕೊಂಡಿರುವಂಥ ಗುಲಾಬ್ ಜಾಮೂನ ಎಣ್ಣೆ ಒಳಗೆ ಹಾಕಿ ಫ್ರೈ ಮಾಡ್ಕೋಬೇಕು. ಒಂದೊಂದಾಗಿ ಗುಲಾಬ್ ಜಾಮೂನ್ನ ಎಣ್ಣೆ ಒಳಗೆ ಹಾಕೋಬೇಕು. ಎಣ್ಣೆ ಒಳಗೆ ಹಾಕಿದ ಕೂಡಲೇ ಅದನ್ನು ನಾವು ತಿರುಗಬಾರ್ದು. ಒಂದು 10 ಸೆಕೆಂಡ್ ಬಿಟ್ಟು 10 ಸೆಕೆಂಡ್ ಆದಮೇಲೆ ಅದನ್ನು ನಾವು ಸಾವಕಾಶ ತಿರುಗಬೇಕು. ಹಾಕಿದ ಕೂಡಲೇ ತಿರುಗಿದ್ರೆ ಅಂದ್ರೆ ಅದು ಒಡೆಯೋ ಚಾನ್ಸಸ್ ಇರುತ್ತೆ. ಅದಕ್ಕೆ ಒಂದು ಸ್ವಲ್ಪ ಟೈಮ್ ಕೊಟ್ಟು ಅದನ್ನು ನಾವು ತಿರುಗಬೇಕು. ಈ ರೀತಿಯಾಗಿ ಗೋಲ್ಡನ್ ಬ್ರೌನ್ ಕಲರ್ ಬಂದರೆ ಸಾಕು, ನಮ್ಮ ಗುಲಾಬ್ ಜಾಮೂನ ಫ್ರೈ ಆಗಿ ರೆಡಿಯಾಗಿರ್ತಾವೆ. ಈ ರೀತಿ ಕಲರ್ ಬರೋವರೆಗೂ ನಾವು ಅದನ್ನು ಫ್ರೈ ಮಾಡ್ಕೋಬೇಕು. ಅದೇ ಥರ ಉಳಿದಿರುವಂಥ ಜಾಮೂನ್ ಉಂಡೆಗಳನ್ನ ಎಣ್ಣೆಯೊಳಗೆ ಹಾಕಿ ಫ್ರೈ ಮಾಡ್ಕೋಬೇಕು ಗೋಲ್ಡನ್ ಬ್ರೌನ್ ಬರೋವರೆಗೂ. ಎಣ್ಣೆನ ಜಾಸ್ತಿ ಬಿಸಿ ಮಾಡ್ಕೋಬಾರ್ದು. ಎಣ್ಣೆ ಜಾಸ್ತಿ ಬಿಸಿ ಆದರೆ ನಾವು ಗುಲಾಬ್ ಜಾಮೂನ್ನ ಎಣ್ಣೆಯೊಳಗೆ ಹಾಕಿದ ಕೂಡಲೇ ಡಾರ್ಕ್ ಕಲರ್ ಏನೋ ಬರ್ತೈತಿ, ಆದ್ರೆ ಒಳಗೆ ಹಿಟ್ಟು ಹಂಗೆ ಹಸಿ ಉಳ್ಕೊಂಡ್ಬಿಡ್ತೈತಿ. ಅದಕ್ಕೆ ನಾವೇನು ಮಾಡಬೇಕಪ್ಪ ಅಂದ್ರೆ ಮೀಡಿಯಮ್ ಆಗಿ ಎಣ್ಣೆನ ಬಿಸಿ ಮಾಡ್ಕೊಂಡು ಫ್ರೈ ಮಾಡ್ಕೊಂಡ್ವಿ ಅಂದ್ರೆ ಮಸ್ತಾಗಿ ಫ್ರೈ ಆಗ್ತಾವೆ.
ಫ್ರೈ ಮಾಡಿ ಇಟ್ಕೊಂಡಿರುವಂಥ ಎಲ್ಲ ಗುಲಾಬ್ ಜಾಮೂನ್ನ ನಿಮ್ಗೆ ತೋರಿಸ್ತೀನಿ. ನೋಡ್ಬೋದು ಈಗ ಎಲ್ಲ ಗುಲಾಬ್ ಜಾಮೂನನ್ನು ಫ್ರೈ ಮಾಡಿ ಇಟ್ಕೊಂಡಿದ್ದಾಗೈತಿ. ಈಗ ಇದನ್ನು ನಾವು ಪಾಕ ಏನು ಮಾಡಿ ಇಟ್ಕೊಂಡಿದ್ವಿ ಅದರೊಳಗೆ ಈ ಗುಲಾಬ್ ಜಾಮೂನ್ನ ಹಾಕ್ಕೊಳ್ಬೇಕು. ಹಾಕ್ಕೊಂಡಿದ್ದಾದ್ಮೇಲೆ ನಾವು ಇದನ್ನು ಸ್ಪೂನಿಂದ ಒಂದು ಸಲ ಮಿಕ್ಸ್ ಮಾಡಿಕೊಂಡು ಇದ್ರ ಮೇಲೆ ಒಂದು ಪಾತ್ರೆ ಅಥವಾ ಮುಚ್ಚಳನ ಮುಚ್ಚಿ 1 ಗಂಟೆ ಪಾಕನ ಹೀರ್ಕೊಳ್ಳೋದಕ್ಕೆ ಬಿಟ್ಟು ಬಿಡಬೇಕು. 1 ಗಂಟೆ ಆದಮೇಲೆ ಈ ರೀತಿಯಾಗಿರುವಂಥ ಗುಲಾಬ್ ಜಾಮೂನ ರೆಡಿ ಆಗ್ತಾವೆ ನೋಡ್ರಿ. ಇವತ್ತಿನ ಈ ವಿಡಿಯೋ ನಿಮ್ಗೆ ಇಷ್ಟ ಆಗೈತೆ ಅಂತ ತಿಳ್ಕೊಂಡನಿ. ಇಷ್ಟ ಆಗಿದ್ರೆ ನೀವು ಒಂದ್ಸಲ ನಿಮ್ಮ ಮನೆಯೊಳಗೆ ಟ್ರೈ ಮಾಡಿರಿ. ಹೆಂಗೆ ಬಂತು ಅಂತ ನನಗೆ ಕಮೆಂಟ್ ಬಾಕ್ಸ್ ಒಳಗೆ ತಿಳಿಸೋದು ಮಾತ್ರ ಮರಿಬೇಡ್ರಿ. ಇವತ್ತಿನ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಇದೇ ಥರ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.